ಶಿವಲಿಂಗೇಗೌಡರು ಈ ಪುಸ್ತಕ ಓದಲ್ಲ ಅವರು. ಟೇಕನ್ ರಿಪೋರ್ಟ್ ಕಾರ್ಯಕ್ರಮಗಳ ಹಂತದಲ್ಲಿ ಕಾಮಗಾರಿಗಳ ಹಂತದಲ್ಲಿ ದುಡ್ಡು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಕಾಮಗಾರಿ ತಗೊಂಡಲ್ಲ ಅಂತಲ್ಲ, ಅದನ್ನ ಪೂರ್ಣ ತಿಳ್ಕೊಂಡು ಮಾತಾಡಕ್ ಹೇಳಿ. ಸುಮ್ಮನೆ ಸರ್ಕಾರ ಯೋಚನೆ ಮಾಡಬಹುದು ಅಂತ ಮಾಡೋದಲ್ಲ, ಅದನ್ನ ತಿಳ್ಕೊಳ್ರಿ. ಅಲ್ಲಿ ಎಲ್ಲ ಪೂರ್ಣ ತಿಳ್ಕೋಬೇಕು. ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲ ಮಾತಾಡೋದು, ವಾಸ್ತವಾಂಶ ತಿಳ್ಕೊಂಡ್ಬರ್ಬೇಕು ಸದನಕ್ಕೆ. ಯಾವ್ದು ಕಾರ್ಯಕ್ರಮ ಚಾಲನೆ ಆಗಿದೆಯೋ ಇಲ್ವೋ, ಎಸ್ಟಿಮೇಟ್ ಸ್ಟೇಜ್ ಅಲ್ಲಿ ಏನಾಗಿದೆ, ಯಾತಕ್ಕೋಸ್ಕರ ನಿಂತಿದೆ ಅಂತ ಹೇಳೋದು. ಏನೇನೋ ಹೇಳ್ತಕ್ಕಂಥದ್ದಲ್ಲ. ರಿಪೋರ್ಟ್ ಅಲ್ಲಿ ಇನ್ನೇನು ಬಿಡುಗಡೆ ಆಯ್ತು ಅಂತ ಕೊಡ್ತಾರ. ಅಲ್ಲಿ ಅರ್ಧ ಭಾಗ ಕೆಲಸ ಇರುತ್ತೆ, ಬಿಡುಗಡೆ ಆಗಿರುತ್ತಲ್ಲ ಆಗುತ್ತೆ. ನೋಡಿ ಸರ್, ಜೈನ ಸಮುದಾಯಕ್ಕೆ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ಅನುದಾನ ತೆಗೆದಿಟ್ಟಿದ್ದಾರೆ. ಬಿಡುಗಡೆ ಮಾಡಿದ್ದೆಷ್ಟು ಅಂತ ಹೇಳಿದ್ರೆ 8.03. ದುಡ್ಡಿಟ್ಟಿದ್ದು 50, ಬಿಡುಗಡೆ ಮಾಡಿದ್ದು ಮಾತ್ರ 8. ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಜಾರ್ಜ್ ಸಾಹೇಬ್ರೆ 200 ಕೋಟಿ. ನಮ್ಮ ರಾಜ್ಯದ ಕ್ರಿಶ್ಚಿಯನ್ರೆಲ್ಲ ಸಂತೋಷ ಆದ್ರೆ ಅವತ್ತು ಒಂದು ದಿವಸ ಭಾಷಣ ಮಾಡಿದ ದಿವಸ. ಬಿಡುಗಡೆ ಮಾಡಿದ್ದೆಷ್ಟು 3.64 ಕೋಟಿ. ಮಾನ್ಯ ಸಭಾಧ್ಯಕ್ಷರೇ, ಎಷ್ಟು ಸತ್ಯಕ್ಕೆ ದೂರವಾದ ಅಂಕಿ ಅಂಶಗಳನ್ನು ಕೊಡ್ತಾ ಇದೆ. ನಾನು ಶಿವಲಿಂಗೇಗೌಡರು ನೀವೇ ಕೊಟ್ಟಿದ್ದು ಚೇರ್ಮಾನು, ನೀವೇ ಕೊಟ್ಟಿದ್ದು ಚೇರ್ಮಾನು, ನೀವೇ ಕೊಟ್ಟಿದ್ದಕ್ಕೆ ನೀವು 3 ಕೊಟ್ಟಿದ್ದು ಹೇಳ್ತಿರಲ್ಲ, ಇಲ್ಲಿದೆ ಅದೇ ಅವ್ರು ಹೇಳಿದ್ ಕರೆಕ್ಟ್. ಇದು ಮಾಡಿ 80 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ನೀವೇ ಹೇಳಿ 80 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಎಷ್ಟು? 200 ಕೋಟಿಯಲ್ಲಿ 80. ಯಾಕೆ ಅಂತ ಹೇಳಿದ್ರೆ 200 ಕೋಟಿ ಕೇಳಿ, ಒಂದು ವರ್ಷಕ್ಕೆ ಕೇಳಿ ಯಾಕೆ ಅಂತ ಹೇಳ್ತೀನಿ ನಿಮಗೆ. ಅಲ್ಲಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಅನೌನ್ಸ್ ಮಾಡಿದ್ವಿ. ಆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡ್ಬೇಕಾದ್ರೆ ಡಿಲೇ ಆಯ್ತು, ಯಾಕೆಂದ್ರೆ ಅದು ಕಂಪನಿ ಎಲ್ಲ ಮಾಡು. ಅಷ್ಟರಲ್ಲಿ ಹಳೆ ಕಮಿಟಿ ನಾನು ಚೇರ್ಮನ್ ಆಗಿದೆ, ಮತ್ತೆ ನನಗೆ ಅಲೋ ಮಾಡಿದ್ರು. 4 ತಿಂಗಳಲ್ಲಿ ಎಲ್ಲರನ್ನ ಕರೆದು ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಪ್ಲಿಕೇಶನ್ಸ್ ಎಲ್ಲ ಬಂದು ವೆರಿಫೈ ಮಾಡಿ ಕೊಡಬೇಕಾಗಿತ್ತು. ಅದಕ್ಕೆ 80 ಕೋಟಿ ರೂಪಾಯಿ ಮೊನ್ನೆ ಕಂಪ್ಲೀಟ್ ಎಲ್ಲ ಕೊಟ್ಟಿದ್ವಿ. ಇವ್ರು 3 ಕೋಟಿ ರೂಪಾಯಿ ಹೇಳ್ತಿದ್ದಾರೆ. ಇನ್ನೇನು ಮಾಡೋದು? ಆಕ್ಷನ್ ಟೇಕನ್ ರಿಪೋರ್ಟ್ ಅವ್ರು ಏನ್ ಹೇಳಿದ್ರು ನೋಡಿ, ಆಕ್ಷನ್ ಟೇಕನ್ ರಿಪೋರ್ಟ್ ಮಾರ್ಚ್ ಆದ್ಮೇಲೆ ತಗೊಳ್ಳಿ, ಎಷ್ಟು ದುಡ್ಡು ಖರ್ಚಾಗಿದೆ ಏನಾಗಿದೆ ಇದು ಮಾಡ್ತೀವಿ. ದುಡ್ಡು ರಿಲೀಸ್ ಮಾಡೋ ಮಾತ್ರ ಬರ್ತದೆ ಅಲ್ಲಿ. ಈಗ ಅದೇನು ದುಡ್ಡು ಕಂಡು ಹಿಡಿಬೇಕು. ಈಗ ಹೇಳ್ತಾರೆ ಅದಕ್ಕೆ ಆಕ್ಷನ್ ಟೇಕನ್ ರಿಪೋರ್ಟ್. ಈಗ ನೋಡಿ, ನನ್ಗೆ ಗೊತ್ತಿರುವಂಗೆ ನಾನೇ ಚೇರ್ಮನ್ ಆಗಿದ್ದೀನಿ. ಇವ್ರು ಏನ್ ಹೇಳ್ತಾರೆ, ಜ್ಞಾನೇಂದ್ರ ಇವರು ಹೇಳ್ತಾರೆ 3 ಕೋಟಿ ರೂಪಾಯಿ ಖರ್ಚಾಗಿದೆ. ಅದು ನಾನೇ ಚೇರ್ಮನ್ ಆಗಿ 80 ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀನಿ. ಎಲ್ಲ ಅದೇ ತರ ರಿಪ್ಲೈ ನೀವ್ ಯಾಕೆ ಸುಮ್ಮನೆ ಕೂತ್ಕೊಳ್ಳಿ ನೀವು. ಉತ್ತರ ಅಲ್ಲ, ಈಗ ಕಂಟಿನ್ಯೂ ಮಾಡಿ. ಯಾರು ಜನದವ್ರೆ ಇದು ಫಿನಿಶ್ ಮಾಡಿ ನೋಡಿ. ಹಾಗಾದ್ರೆ ಸರ್, ಹಾಗಾದ್ರೆ ಸುಳ್ಳು ರಿಪೋರ್ಟ್ ಅನ್ನ ಸದನಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಯ ಮೇಲೆ ಆಕ್ಷನ್ ತೆಗಿಬೇಕು. ನಿಮ್ಗೆ ಬದ್ಧತೆ ಇದ್ರೆ ಮಾಡಿ. ಯಾಕೆ ಕೊಡ್ತೀರಿ ನಮ್ಮ ಕೈಗೆ ಇದನ್ನ? ಈ ಪುಸ್ತಕ ಹಂಗದ ಏನಿಲ್ಲ. ಜಾರ್ಜ್ ಅವರೇ, ನೀವ್ ಹೇಳ್ತೀರಿ 70 ಕೋಟಿ ನಮ್ಗೆ ಬಿಡುಗಡೆ ಆಗಿದೆ. ಆಯ್ತು, 80 ಕೋಟಿ ಬಿಡುಗಡೆ ಆಗಿದೆ. ಇಟ್ಟಿದ್ದು 200 ಕೋಟಿ. ನನಗಿಲ್ಲಿ ಕೊಟ್ಟಿದ್ದು 3 ಕೋಟಿ 8 ಸಾವಿರ, 8 ಲಕ್ಷ ಆಗ್ಬೇಕಾಗಿತ್ತು. ಅದಕ್ಕೆ ಹೇಳಿದ್ರು ಅದು ಡಿಲೇ ಆಗ್ತಾ ಇದೆ. ಈಗ 80 ಕೋಟಿ ರೂಪಾಯಿ ರಿಲೀಸ್ ಪ್ರಾಕ್ಟಿಕಲ್ ಆಗಿ ನೀವು ಹೇಳುದು ಕರೆಕ್ಟ್ ಇದೆ. ಥಿಯರಿಟಿಕಲ್ ಏನಾಗಿದೆ, ಅಲ್ಲಿ ಅವರ ಕೈಗೆ ಒಂದು ಪುಸ್ತಕ ಕೊಟ್ಟಿದೆ ಸರ್ಕಾರ. ಪುಸ್ತಕ ಇರೋದು ನಿಜನೇ. ಯಾರು ಕೊಟ್ಟ ಪುಸ್ತಕ? ಮಾರ್ಚ್ ಅದನ್ನ ಹೇಳ್ಬಿಡ್ಬೇಕು, ಅದು ಹೇಳ್ಬಿಡ್ಬೇಕಂತ. ಈಗ ಮಾರ್ಚ್ ನೀವು ನಿರ್ಧಾರ ಮಾಡಿದ್ರೆ ಅದು ಪ್ರಿಲಿಮಿನರಿ ರಿಪೋರ್ಟ್, ಫೈನಲ್ ರಿಪೋರ್ಟ್ ನೆಕ್ಸ್ಟ್ ಬರ್ತದೆ ಇಯರ್ ಎಂಡ್ ಅಲ್ಲಿ. ನೆಕ್ಸ್ಟ್ ಹಂಗಂದ್ರೆ ಹೇಳ್ಬೇಕು ನೀವು. ಹೇಳಿ. ಈಗ ಹೇಳಿದ್ದೇನೆ, ಇನ್ನು ಮುಂದುವರಿಸಿ. ಈಗ ಈ ಪುಸ್ತಕ ಓದ್ಬೇಡಿ, ಇದು ಸುಳ್ಳು ಅಂತ ಹೇಳಿ ತೊಂದರೆ ಇಲ್ಲ. ಓದ್ತಿರ್ಲಿಲ್ಲ. ಈ ಪುಸ್ತಕ ಅನಾವಶ್ಯಕ ಪ್ರಿಂಟ್ ಮಾಡಿದ್ರೆ ಯಾಕೆ? ಈ ಪುಸ್ತಕ ಪ್ರಿಂಟಿಗೆ ಖರ್ಚು ಎಷ್ಟಾಯ್ತು? ಯಾಕೆ ಕೊಡಬೇಕು? ಮತ್ತೆ ಸದನಕ್ಕೆ ಸುಳ್ಳು ಮಾಹಿತಿ ಕೊಡಬಾರ್ದಲ್ಲ ಅಧ್ಯಕ್ಷರೇ? ಕೊಡಬಾರ್ದಲ್ಲ.
ನೋಡಿ ಈಗ ಎಷ್ಟು ಕೆಲಸಗಳು ಪ್ರೋಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ. ಫೈನಲ್ ರಿಪೋರ್ಟ್ ಅಲ್ಲ, ಕಂಪ್ಲೀಟ್ ಆದ್ಮೇಲೆ ನೀವು ಹೇಳಿದ್ರೆ ಅರ್ಥ ಇದೆ. ಷಡಕ್ಷ ಅವರೇ ಪ್ರೋಗ್ರೆಸ್ ಅಲ್ಲಿ ನಾವೆಲ್ಲ ಇವ್ರು ಹೇಳಿದ್ರೆ ಆಯ್ತು, ಎಲ್ಲ ಬುದ್ಧಿವಂತರಲ್ಲಿ ಈಗ ಅವ್ರು ಹೇಳಿದ್ರೆ ಹೇಳ್ತಾರೆ, ಅದು ಒಪ್ಕೊಂಡು ಹೋಗ್ಬಿಡೋದ? ಪುಸ್ತಕ ಓದಿದ್ದಾರೆ, ನೀವು ಕೊಟ್ಟ ಪುಸ್ತಕ ಓದ್ತಾ ಇದ್ದಾರೆ ಅವರು. ಆಯ್ತು, ಅವ್ರಿಗೆ ಹೇಳ್ಬೇಕಲ್ಲ. ಮೊನ್ನೆ ಕೊಟ್ಟಿದ್ದು ಸರ್, ಮೊನ್ನೆ ಆಯ್ತು ಕೊಟ್ಟಿದ್ದು ಬಿಡಿ, ಈಗ ಮುಂದುವರಿಸಲಿ. ಗೊತ್ತಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದ್ರು 100% ಜಾಸ್ತಿ ಆಯ್ತು ಅಂದ್ಬಿಟ್ಟು ಟ್ಯಾರಿಫ್. ಈಗ ನಾನು ಹೇಳ್ತೀನಿ ಸರ್, ಅದು ಉತ್ತರ ಕೊಡಕ್ಕೆ ಹೋದ್ರೆ 2019-20 ನೀವು ಕೇಳಿದ್ರು 101 ಪೈಸೆ ಜಾಸ್ತಿ ಮಾಡಲಿಕ್ಕೆ. ಹಾಗೇನಾಯ್ತು, KRC ಅವರು 33 ಪೈಸೆ ಮಾಡಿದ್ರು. 2021 ನೀವು ಕೇಳಿದ್ರು 196 ಪೈಸೆ ಒಂದು ಯೂನಿಟ್ಗೆ ಜಾಸ್ತಿ ಮಾಡಲಿಕ್ಕೆ. KRC ಅವರು 33 ಪೈಸೆ ಕೊಟ್ಟರು. 2021-22 138 ಪೈಸೆ ನಿಮ್ಮ ಸರ್ಕಾರ ಕೇಳಿದ್ರು, ಅವ್ರು ಕೊಟ್ಟಿದ್ದು 30 ಪೈಸೆ. 22-23 ಎಸ್ಕಾಂ ಅವರು ನಮ್ಮ ಸರ್ಕಾರ ಇರುವಾಗ ಕೇಳಿದ್ರು 158 ಪೈಸೆ. ಅಲ್ಲ, 22-20 ನಿಮ್ಮ ಸರ್ಕಾರನೇ 158 ಪೈಸೆ ಕೇಳಿ 35 ಪೈಸೆ ಜಾಸ್ತಿ ಮಾಡಿದ್ರು. ನಾವು ಸರ್ಕಾರಕ್ಕೆ ಬಂದು 24-25 49 ಪೈಸೆ ಜಾಸ್ತಿ ಮಾಡಿ ಕೇಳಿ ಇಲ್ಲ 23 ನಿಮ್ದೇ ಇತ್ತು. ಹೆಂಗೆ ನಮ್ದು ನೋಡಿ, ನಿಮ್ಮ ಮಾರ್ಚ್ ಅಲ್ಲಿ ಹೆಂಗೆ ಕೇಳಿ, ನಾವು ಬಂದಿದ್ದು ಮೇ ಅಲ್ಲಿ. ನಾವು ಬಂದಿದ್ದು ಅಧಿಕಾರ ಮುಂದುವರೆದಿರೋದು. ಕೇಳಿ ಅಶ್ವಥ್ ನಾವು ಬಂದಿದ್ದು ಮೇ ಅಲ್ಲಿ, ಇದು ಜಾಸ್ತಿ ಮಾಡಿದ್ದು ಮಾರ್ಚ್ ಅಲ್ಲಿ. ಗೊತ್ತಾಯ್ತಲ್ಲ. 24-25 49 ಪೈಸೆ ನಾವು ಕೇಳಿದೀವಿ, ಕೊಟ್ಟಿದ್ದು ಮೈನಸ್. ಕಳೆದ ವರ್ಷ ಜಾಸ್ತಿ ಮಾಡಲೇ ಇಲ್ಲ ನಾವು. ಇವ್ರು ಏನ್ ಹೇಳ್ತಾರೆ, ಕೂತ್ಬಿಟ್ಟು 100% ಜಾಸ್ತಿ ಮಾಡಿದಾರ ಈಗ ಹೇಳಿದ್ರೆ. ನೀವು ಯಾವ ಸ್ಲ್ಯಾಬ್ಗೆ ಎಷ್ಟು ಇನ್ಕ್ರೀಸ್ ಮಾಡಿದೀರಾ? 100% ಮಾಡಿರೋ ಸ್ಲ್ಯಾಬ್ ಇದೆ ನೋಡಿ. ಸ್ಲ್ಯಾಬ್ ಇನ್ಕ್ರೀಸ್ ಮಾಡಿರೋದು 100% ಮಾಡಿದ್ದೀರಾ. ನಾವು ಮಂತ್ರಿ ಅವರು ಆಯ್ತು, ಯಾಕೆ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಿ ಪ್ರತಿಯೊಂದು ಕೂಡ? ನಿರ್ಧಾರ ತಗೊಳ್ಳೋದು ನಾವಲ್ಲ. ಮಂತ್ರಿ ಅವರೇ, ಆರೋಗ್ಯ ಮಂತ್ರಿ ಮಾತಾಡಿ, ಬೇಗ ಫಾಸ್ಟ್ ಫಿನಿಶ್ ಮಾಡಿ, 5 minutes. ಮಾನ್ಯ ಜಾರ್ಜ್ ಅವರಿಗೆ ನಿರ್ದೇಶನ ಕೊಡಬೇಕು, ಮಧ್ಯೆ ಹೇಳ್ಬೇಡಿ ಅಂತ ಹೇಳಿ ನಾನು ಬೇಗ ಮುಗಿಸ್ತೀನಿ. ಕಂಕ್ಲೂಡ್ ಮಾಡಿ. ಕಂಕ್ಲೂಡ್. ಅವರಿಗೆ ಮಾಹಿತಿ ಕೊಡ್ತಾ ಇದೆ, ನನ್ನನ್ನು ಹಳಿ ತಪ್ಪಿಸ್ತಾರ ಅವರು, ಹಂಗಾಗಿ ಸಮಸ್ಯೆ ಆಗ್ಬಿಟ್ಟಿದೆ. ನೀವು ಕಂಟಿನ್ಯೂ ಸರ್. ಈಗ ಕಂಕ್ಲೂಡ್ ಮಾಡಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 150 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಜಾನಂದ್ ಅವರೇ, 174 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜುಗಳಲ್ಲಿ ಜಾನಂದ್ರ ಅವರೇ ಅಗತ್ಯ. ಈಗಾಗಲೇ ಸರ್ಕಾರ ಹೇಳಿದೆ, ಇದು ಪ್ರಿಲಿಮಿನರಿ ರಿಪೋರ್ಟ್, ಫೈನಲ್ ಖರ್ಚದ ರಿಪೋರ್ಟ್ ಏನು ಬರ್ಲಿಕ್ಕಿದೆ ಅಂತ ಹೇಳಿ. ಮತ್ತೆ ನಾವು ಅದನ್ನೇ ಓದಿಕೊಂಡು ಹೋದ್ರೆ ಇದು ಫಸ್ಟ್ 2 months ಬ್ಯಾಕ್. ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಿದ ತಕ್ಷಣ ಹಿಂದಿನ ವರ್ಷದ್ದು ಏನಾಗಿದೆ ಅಂತ ಹೇಳುವಂತ ಇದನ್ನ ರಿಪೋರ್ಟ್ ಅನ್ನ ಕೊಡ್ತಾರೆ. ಅದನ್ನ ನಾವು ರೆಫರ್ ಮಾಡಿದ್ರೆ ಇನ್ನೇನು ರೆಫರ್ ಮಾಡೋದು? ಆಯ್ತು, ಎಲ್ಲರೂ ಕೂಡ ಅದನ್ನೇ ಮಾತಾಡೋದು. ಸಿದ್ದರಾಮಯ್ಯನವರು ನೀವು ಈ ಕಡೆ ಬಂದ ಈಗ ಇದ್ದಾಗ ಇದನ್ನೇ ತಗೊಂಡು ಮಾತಾಡಿದಿರಿ ನಮ್ಮ ಎದುರುಗಡೆ, ಬೇರೆ ಯಾವ್ದು ಪುಸ್ತಕ ಇಲ್ಲ. 150 ನೋಡಿ ಸರ್. ಅದಕ್ಕೆ ಹಿಂದುಳಿದ ವರ್ಗದ ಹೆಣ್ಮಕ್ಳಿಗೆ ಶಾಲೆಗಳಿಗೆ 200 ಕೋಟಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರಿ. 200 ಪೈಸೆ ಬಿಡುಗಡೆ ಮಾಡಲಿ. ನೀವು ಹಿಂದುಳಿದ ವರ್ಗದ ಹೀರೋಗಳಲ್ಲ, ನಿಮ್ಮ ಸರ್ಕಾರ ಎಲ್ಲಿ ಬಿಡುಗಡೆ ಮಾಡಿದ್ದೀರಿ? ಇದು ಯಾತಕ್ಕೆ ಅನೌನ್ಸ್ ಮಾಡ್ತೀರಿ ಈ ರೀತಿ? ಮನೆ ಅಧ್ಯಕ್ಷರೇ, ಈ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ನಿಗಮಗಳಿಂದ 24-25ನೇ ವರ್ಷದಲ್ಲಿ ಒಟ್ಟಾರೆಯಾಗಿ 1600 ಕೋಟಿ ರೂಪಾಯಿಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಇದರಲ್ಲಿದೆ ನಿಮ್ಮ ಬಜೆಟ್ ಭಾಷಣದಲ್ಲಿ. ಒಂದು ವರ್ಷದಲ್ಲಿ 1600 ಕೋಟಿ ಅಧ್ಯಕ್ಷರೇ, 1600 ಕೋಟಿ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 1600 ಪೈಸೆ ಬಿಡುಗಡೆ ಮಾಡಲಿಲ್ಲ ನೀವು ಒಂದು ವರ್ಷದಲ್ಲಿ. ಹೋಗ್ಲಿ, 10 ತಿಂಗಳಿನ ಪುಸ್ತಕ ಇದು, 10 ತಿಂಗಳಲ್ಲಿ ಎಷ್ಟು ಮಾಡಿದೆ ಅಂತ. ಹೀಗಾಗಿ ಇವತ್ತು 1 ಲಕ್ಷ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಮೀನುಗಾರಿಕೆ, ಕುಕ್ಕುಟ, ಕುರಿ ಮತ್ತು ಮೇಕೆ ಸಾಗಾಣಿಕೆ, ಜೇನು ಸಾಗಾಣಿಕೆ ಸಂಬಂಧಿಸಿದ ಕಿರು ಉದ್ಯಮಗಳನ್ನು ಸ್ಥಾಪಿಸಲು, ಅವುಗಳಿಗೆ ಸೂಕ್ತ ಮಾರುಕಟ್ಟೆ ಅವಕಾಶಗಳನ್ನು ಕಲ್ಪಿಸಲು 100 ಕೋಟಿ ವೆಚ್ಚ ಮಾಡಲಾಗುವುದು.
ಹಿಂದಿನ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದು. ಜಾನಂದ್ ಅವರೇ ಆ ಬಡವರ ಬೇರೆ ಸ್ವಲ್ಪ ಬಿಡಿ, ಅವ್ರು ಮಾತಾಡ್ಬೇಕಲ್ಲ.